ನಮಸ್ಕಾರ. ನಾವಿವತ್ತು ಮಾಡ್ತಾ ಇದ್ದೀವಿ ಜೋಳದ ತಾಲಿಪಟ್ಟಿ. ಬರ್ರಿ ಹೆಂಗೆ ಮಾಡೋದಂದ್ರೆ ರೆಸಿಪಿ ಹೇಳ್ಕೊಡ್ತೀನಿ. ಇದು ಗೋಧಿ ಹಿಟ್ಟು, ಇದು ರಾಗಿ ಹಿಟ್ಟು, ಇದು ಜೋಳದ ಹಿಟ್ಟು. ಇವತ್ತು ಬರ್ರಿ ನಾವು ಇಲ್ಲೇ ಉಳ್ಳಾಗಡ್ಡಿ ತೊಗೊಂಡೇವಿ, ಆಮೇಲೆ ಖಾರ ತೊಗೊಂಡೇವಿ, ಹಸಿರು ಖಾರ. ಬರ್ರಿ ಇವೆಲ್ಲ ಇದಕ್ಕೆ ಸೇರಿಸ್ಕೊಳ್ಳೋದು. ನೋಡ್ರಿ, ಈಗ ಖಾರನ ಇದಕ್ಕೆ ಎಲ್ಲ ಮಿಕ್ಸ್ ಮಾಡ್ತಾರೆ ಫಸ್ಟ್, ಆಮೇಲೆ ಆ ಖಾರನ ಅದಕ್ಕೆ ಹಾಕತ್ತ. ಇಷ್ಟ ಖಾರ ಭಾಳ ಆತದಕ್ಕೆ. ಈಗ ಉಳ್ಳಾಗಡ್ಡಿ ಹಾಕೊಳತ್ತೇವೆ. ಸ್ವಲ್ಪ ನೀರು ಹಾಕೊಂಡು ಹಾಕೋರಿ, ಅಂದ್ರೆ ಅದಕ್ಕೆಲ್ಲ ಹತ್ತಿರ್ತದಲ್ಲ. ಈಗ ನೋಡ್ರಿ, ಎಲ್ಲ ಹಾಕಿ ಕರೆಕ್ಟಾಗಿ ನಾದಾತಾರ ನೀಟಾಗಿ. ಅವ್ರು ಹೆಂಗೆ ನಾದ್ಕೊಳತ್ತಾರಲ್ಲ ಹಂಗ ನಾದ್ಕೊರಿ, ಚಂದಗೆ ಬರ್ತಾವ. ನೋಡ್ರಿ, ಸ್ವಲ್ಪ ನೀರು ಹಾಕೋಬೇಕು. ಹಾಕೊಂಡು ನಾದಾಕ್ತಾರ ನೋಡ್ರಿ. ನೋಡ್ರಿ, ಚೆನ್ನಾಗಿ ಹಿಟ್ಟು ನಾದ್ಕೊಂಡೇವಿ. ಈಗ ಇದೂ ರೆಡಿ ಐತಿ. ನೋಡ್ರಿ, ಸ್ವಲ್ಪ ಹಿಟ್ಟು ರೆಡಿ ಆಗೈತಿ ಚೆನ್ನಾಗಿ. ಈಗ ನಮ್ಮ ಜೋಳದ ತಾಲಿಪಟ್ಟಿ ಮಾಡ್ಬೇಕು. ಬರ್ರಿ, ಈಗ ಸ್ವಲ್ಪ ಎಣ್ಣೆ ಹಚ್ಕೊರಿ ಕೈಗೆ, ಆಮೇಲೆ ಸ್ವಲ್ಪ ರೌಂಡ್ ಮಾಡ್ಕೊರಿ. ಸ್ವಲ್ಪ ಅದಕ್ಕೂ ಹಚ್ಚಿರಿ. ಹಚ್ಚಿದ್ಮೇಲೆ ಅದನ್ನ ಅದಕ್ಕೆ ಇದು ಮಾಡ್ಬೇಕು. ಎಣ್ಣೆ ಹಾಕಿ ಇದನ್ನು ತೊಗೊಂಡು ಅದಕ್ಕೆ ಹಾಕಬೇಕು. ಅದ್ರ ಮೇಲೆ ಸ್ವಲ್ಪ ಆಯಿಲ್ ಹಾಕೋಬೇಕು. ಈಗ ಅದು ಚೆನ್ನಾಗಿ ಬೇಯಬೇಕು. ಈಗ ನೋಡ್ರಿ, ಹಂಗ ಹೋಸಲ ಹೆಂಗೆ ಮಾಡಿದಲ್ಲ ಹಂಗ ಈಗ ಸ್ವಲ್ಪ ಹಿಟ್ಟು ತೊಗೋಬೇಕು. ಕೈಗೆ ಎಣ್ಣೆ ಹಚ್ಕೊಂಡು ಇದು ಮಾಡ್ಕೋಬೇಕು. ಈಗ ನೋಡ್ರಿ, ಅದನ್ನ ಹೊಳಸಾಕತ್ತ. ನೋಡ್ರಿ, ಎಷ್ಟು ಚೆನ್ನಾಗಿ ಬಂದೈತಿ. ನೋಡ್ರಿ, ಅದು ಹೆಂಗೆ ಮಾಡಿದ್ವಲ್ಲ, ಇದನ್ನ ಹೆಂಗೆ ಮಾಡಿದ್ವಲ್ಲ ಆ ಥರನ ಇದು ಮಾಡೋದು. ರೊಟ್ಟಿ ಹೆಂಗೆ ಬಡ್ಕೊತೀರಲ್ಲ ಹಂಗೆ ಸ್ವಲ್ಪ ಬಡ್ಕೊರಿ. ಈಗ ನೋಡ್ರಿ, ಕೈಯಿಂದ ಇದು ಮಾಡ್ಬೇಕು ಸ್ವಲ್ಪ. ಮತ್ತೀಗ ಹೊಳಸಾಕ್ತಾರೆ. ನೋಡ್ರಿ, ಈಗ ಮತ್ತೆ ಹೊಳಸಾಕತ್ತಾರ. ಎರಡು ಕಡೆ ನೀಟಾಗಿ ಬಾಯ್ಬೇಕು. ನೋಡ್ರಿ, ಈಗ ಎಷ್ಟು ಚೆನ್ನಾಗಿ ಬಂದೈತದು.